ಇವತ್ತು ನಾವು ಕಲಿಯಕ್ಕೆ ಹೋಗ್ತಿರೋ ವರ್ಡ್ ಒಂದು ಮ್ಯಾಜಿಕಲ್ ವರ್ಡ್ ಅಂತಾನೆ ಹೇಳ್ಬಹುದು. ಇದು ನಿಮ್ಮ ಸ್ಪೋಕನ್ ಇಂಗ್ಲಿಷ್ ನ ತುಂಬಾ ಡೆವಲಪ್ ಮಾಡುತ್ತೆ. ಈ ಒಂದು ವರ್ಡ್ ಗೊತ್ತಿದ್ರೆ ಸಾಕು, ಮೋರ್ ದನ್ 20 ಇಂದ 30 ಸೆಂಟೆನ್ಸ್ ಅನ್ನ ಈಸಿಯಾಗಿ ಮಾಡಬಹುದು. ಹಾಗಾದ್ರೆ ಬನ್ನಿ, ಇವತ್ತು ನಿಮ್ಮ ಸ್ಪೋಕನ್ ಇಂಗ್ಲಿಷ್ ಅನ್ನ ಡೆವಲಪ್ ಮಾಡೋಣ, ಆ ವರ್ಡ್ ಅನ್ನ ಕಲಿಯೋಣ. ಹಾಗಾದ್ರೆ ಆ ವರ್ಡ್ ಯಾವ್ದು ಗೊತ್ತಾ? ಯಾವ್ದು ಅಂತ ನೋಡಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. Hello everyone, welcome back to my channel Bright Learning. Today we are going to learn a magic word. In this word, by using this word, you can make so many sentences. ಆ ಒಂದೇ ಒಂದು ವರ್ಡ್ ಗೊತ್ತಿದ್ರೆ ಸಾಕು, ನಿಮಗೆ ಹಲವಾರು ಸೆಂಟೆನ್ಸ್ ಅನ್ನ ಮಾಡಿ ನಾವು ಮಾತಾಡಬಹುದು. ಫಾರ್ ಎಕ್ಸಾಂಪಲ್, ನನಗೆ ನೋಡಕ್ ಬಿಡು, ನನಗೆ ಕೆಲಸ ಮಾಡಕ್ ಬಿಡು, ನನಗೆ ಹೋಗಕ್ಕೆ ಬಿಡು, ಅವಳಿಗೆ ಬರ್ಲಿಕ್ ಬಿಡು, ಈ ತರದೆಲ್ಲ ನಾವು ಮಾತಾಡ್ತೀವಿ. ಹಾಗಾದ್ರೆ ಇದನ್ನಲ್ಲಿ ಮಾತಾಡುವಾಗ ನಾವು ಏನನ್ನ ಯೂಸ್ ಮಾಡ್ಬೇಕು, ಯಾವ ಇಂಗ್ಲಿಷ್ ವರ್ಡ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಲಿಯೋಣ. ಆ ಇಂಗ್ಲಿಷ್ ವರ್ಡ್ ಯಾವ್ದಂದ್ರೆ ಲೆಟ್. ವೆರಿ ಸಿಂಪಲ್, LET. ಆ ವರ್ಡ್ ಯಾವುದು? ಲೆಟ್ ಅನ್ನೋ ವರ್ಡ್. ಈ ಒಂದೇ ಒಂದು ವರ್ಡ್ ನಿಮಗೆ ಗೊತ್ತಿದೆ, ಎಷ್ಟು ಸೆಂಟೆನ್ಸ್ ಮಾಡ್ಬೋದು ಗೊತ್ತಾ? ಹೇಳ್ತೀನಿ. ಫಸ್ಟ್, ಲೆಟ್ ಮೀ ಗೋ. ಲೆಟ್ ಮೀ ಗೋ, ನನ್ನನ್ನ ಹೋಗ್ಲಿಕ್ಕೆ ಬಿಡು. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ಲೆಟ್ ಮಿ ರೀಡ್. ನನಗೆ ಡಿಸ್ಟರ್ಬ್ ಮಾಡಬೇಡ, ನನಗೆ ಓದ್ಲಿಕ್ಕೆ ಬಿಡು, ಲೆಟ್ ಮಿ ರೀಡ್. ಲೆಟ್ ಮಿ ರೀಡ್. ಲೆಟ್ ಹಿಮ್ ರೀಡ್, ಅವನಿಗೆ ಓದ್ಲಿಕ್ಕೆ ಬಿಡು, ಲೆಟ್ ಹಿಮ್ ರೀಡ್. ಅವಳಿಗೆ ಬರ್ಲಿಕ್ಕೆ ಬಿಡು, ಅವಳಿಗೆ ಬರ್ಲಿಕ್ಕೆ ಬಿಡು. ಏನಂತ ಹೇಳ್ತೀರಾ? ಲೆಟ್ ಹರ್ ಕಮ್. ಲೆಟ್ ಹರ್ ಕಮ್. ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಬರೀ ಒಂದೇ ಒಂದು ವರ್ಡ್ ಲೆಟ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ, ಎಷ್ಟು ಸೆಂಟೆನ್ಸ್ ಅನ್ನ ಮಾಡ್ಬೋದು. ಲೆಟ್ ಮಿ ಗೋ, ನನಗೆ ಹೋಗ್ಲಿಕ್ಕೆ ಬಿಡು. ಲೆಟ್ ಮಿ ರೀಡ್, ನನಗೆ ಓದ್ಲಿಕ್ಕೆ ಬಿಡು. ಲೆಟ್ ಹಿಮ್ ರೀಡ್, ಅವನಿಗೆ ಓದ್ಲಿಕ್ಕೆ ಬಿಡು. ಲೆಟ್ ಹರ್ ಕಮ್, ಅವಳಿಗೆ ಬರ್ಲಿಕ್ಕೆ ಬಿಡು. ಲೆಟ್ ಅಸ್ ಗೋ, ನಾವು ಹೋಗೋಣವಾ. ಈಗ ನಾವು ಹೋಗೋಣವಾ ಅಂತ ಕೇಳ್ಬೇಕು, ಅವಾಗ ನಾವ್ ಹೇಳ್ತೀವಿ ಲೆಟ್ಸ್ ಗೋ. ಶಾರ್ಟ್ ಫಾರ್ಮ್ ಆರ್ ಲೆಟ್ ಅಸ್ ಗೋ. ಲೆಟ್ಸ್ ಗೋ, ನಾವು ಹೋಗೋಣವಾ. ಓಕೆ, ಮತ್ತೆ ಹೇಗ್ ಮಾಡ್ಬೋದು? ಲೆಟ್ ಹಿಮ್ ಎಂಜಾಯ್. ಲೆಟ್ ಹಿಮ್ ಎಂಜಾಯ್ ಹಿಸ್ ಟೈಮ್. ಟುಡೇ ಇಸ್ ಹಿಸ್ ಬರ್ತ್ಡೇ, ಲೆಟ್ ಹಿಮ್ ಎಂಜಾಯ್ ಹಿಸ್ ಟೈಮ್. ಇವತ್ತು ಅವನ ಬರ್ತ್ಡೇ ಇದೆ, ಇವತ್ತು ಅವನಿಗೆ ಎಂಜಾಯ್ ಮಾಡ್ಲಿಕ್ಕೆ ಬಿಡಿ. ಓಕೆ, ಮತ್ತೆ ಹೇಗೆ ಹೇಳ್ಬೋದು? ಯಾವ್ದೊಂದು ವಿಷಯ ಇದೆ, ಇದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಾ, ಅದ್ರ ರಿಸಲ್ಟ್ ಅನ್ನ ಕೊಡ್ಬೇಕು. ಲೆಟ್ ಮಿ ಥಿಂಕ್ ಅಬೌಟ್ ಇಟ್. ಓಕೆ, ಈ ವಿಚಾರದ ಬಗ್ಗೆ ನನಗೆ ಯೋಚನೆ ಮಾಡ್ಲಿಕ್ಕೆ ಬಿಡಿ ಅಂತ ಹೇಳ್ಬೇಕು. ಅವಾಗ ನಾವೇನು ಯೂಸ್ ಮಾಡ್ತೀವಿ? ಲೆಟ್ ಮಿ ಥಿಂಕ್ ಅಬೌಟ್ ಇಟ್. ಓಕೆ, ಲೆಟ್ ಮಿ ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ಓಕೆ, ಲೆಟ್ ಅಸ್ ಗೋ, ಲೆಟ್ಸ್ ಫಿನಿಶ್. ಈ ತರ ತುಂಬಾ ಸೆಂಟೆನ್ಸ್ ಅನ್ನ ಮಾಡಬಹುದು. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಬರೀ ಒಂದೇ ಒಂದು ವರ್ಡ್, ಅದಕ್ಕೆ ನಾನು ಇದಕ್ಕೆ ಮ್ಯಾಜಿಕ್ ವರ್ಡ್ ಅಂತ ಹೇಳ್ತೀನಿ. ಒಂದೇ ಸಿಂಗಲ್ ವರ್ಡ್ ಅನ್ನ ಯೂಸ್ ಮಾಡಿ ಎಷ್ಟು ಸೆಂಟೆನ್ಸ್ ಅನ್ನ ನಾನು ಫ್ಯೂ ಸೆಕೆಂಡ್ಸ್ ಅಲ್ಲಿ ಮಾಡಿದ್ದೀನಿ. ಹಾಗೆ ನೀವು ಮಾಡಿ, ಈ ವರ್ಡ್ ಅನ್ನು ತಿಳ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.